ಓಂ ಶಾಂತಿ. ಇಂದಿನ ಮುರಳಿ ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಧುರಾತಿ ಮಧುರ ಮಕ್ಕಳೇ, ನಾವೆಂದಾದರೂ ಒಂದು ಸಿನಿಮಾವನ್ನ ಅಥವಾ ನಾಟಕವನ್ನ ನೋಡ್ತಾ ಅದರಲ್ಲಿ ಎಷ್ಟು ಮುಳುಗಿ ಹೋಗ್ತೀವಿ ಅಂದ್ರೆ ನಮ್ಮದೇ ಜೀವನದ ವಾಸ್ತವಿಕತೆಯನ್ನ, ನಮ್ಮ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ಮರೆತು ಬಿಡ್ತೀವಿ ಅಲ್ವಾ? ಹೌದು, ಖಂಡಿತ. ಕೇವಲ ಪ್ರೇಕ್ಷಕರಾಗಿರುವ ನಮಗೇ ಹೀಗಾದ್ರೆ ಆ ಪಾತ್ರದಲ್ಲಿ ಜೀವಿಸುವ ಪಾತ್ರಧಾರಿಗಳ ಕಥೆ ಏನಾಗ್ಬೇಡ. ಏನ್ ಗೊತ್ತಾ, ಒಮ್ಮೆ ಒಂದು ನಾಟಕ ಕಂಪನಿಯಲ್ಲಿ ಒಬ್ಬ ಅತ್ಯಂತ ಪ್ರತಿಭಾವಂತ ನಟನಿದ್ದ. ಆತನಿಗೆ ಒಂದು ನಾಟಕದಲ್ಲಿ ರಾಜನ ಪಾತ್ರವನ್ನ ನೀಡಲಾಗಿತ್ತು. ಓಹೋ, ರಾಜನ ಪಾತ್ರ. ಹೌದು. ಆತ ಆ ನಾಟಕದಲ್ಲಿ, ಆ ರಾಜನ ವೇಷಭೂಷಣದಲ್ಲಿ, ಕಿರೀಟದ ಅಹಂಕಾರದಲ್ಲಿ ಎಷ್ಟೊಂದು ಮಗ್ನನಾಗ್ಬಿಟ್ಟ ಅಂದ್ರೆ, ನಾಟಕ ಮುಗಿದ ಮೇಲೂ ತಾನು ರಾಜನೇ ಅಂತ ವರ್ತಿಸಲು ಶುರು ಮಾಡಿದ. ತಾನು ಯಾರು, ತನ್ನ ಅಸಲಿ ಮನೆ ಯಾವುದು ಅನ್ನೋ ಅರಿವನ್ನೇ ಅವನು ಸಂಪೂರ್ಣವಾಗಿ ಮರೆತುಬಿಟ್ಟ. ಹರೇ, ಭೌತಿಕ ಜಗತ್ತಿನಲ್ಲಿ ಇದು ಸ್ವಲ್ಪ ವಿಚಿತ್ರ ಎನಿಸಬಹುದು, ಆದರೆ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೋಡಿದ್ರೆ ಇದು ನಮ್ಮೆಲ್ಲರ ವಾಸ್ತವಿಕ ಕಥೆಯೇ ಆಗಿದೆ ಅಲ್ವಾ? ನಿಜ, ನಾವು ಕೂಡ ಹಾಗೆ ಆಗಿದ್ದೀವಿ. ಹೌದು. ಬಾಬಾ ಹೇಳ್ತಾರೆ, ನಾವಾತ್ಮರು ಈ ಶರೀರವೆಂಬ ವೇಷಭೂಷಣ ತೊಟ್ಟು ಈ 84 ಜನ್ಮಗಳ ಬಹುದೊಡ್ಡ ಸೃಷ್ಟಿ ನಾಟಕದಲ್ಲಿ ಪಾತ್ರ ಮಾಡ್ತಾ ಆ ಮೂಲ ಸ್ವರೂಪವನ್ನ ಸಂಪೂರ್ಣವಾಗಿ ಮರೆತುಬಿಟ್ಟಿದ್ದೀವಿ. ಅಂದ್ರೆ ಆ ನಟನಂತೆಯೇ ನಾವು ಕೇವಲ ದೇಹದ ಪಾತ್ರದಲ್ಲಿ ಕಳೆದು ಹೋಗಿದ್ದೀವಿ. ಖಂಡಿತ. ಇಂದು ಈ ಬೇಹದ್ದಿನ ನಾಟಕದ ಮುಖ್ಯ ಡೈರೆಕ್ಟರ್ ಆಗಿರುವ ಆ ಪರಮಪಿತ ಶಿವಬಾಬಾ ಸ್ವತಃ ನಮ್ಮನ್ನ ಎಚ್ಚರಿಸಲು, ನಮ್ಮ ನಿಜವಾದ ಗುರುತನ್ನ ನಮಗೆ ಮರಳಿ ನೀಡಲು ಬಂದಿದ್ದಾರೆ. ವಾವ್! ಪಾತ್ರದಲ್ಲಿ ಕಳೆದು ಹೋಗುವುದು ಸಹಜ, ಆದ್ರೆ ನಿರ್ದೇಶಕರು ಬಂದು ಎಚ್ಚರಿಸುವ ಸಮಯ ಈಗ ಬಂದಿದೆ ಅನ್ನೋದು ಎಷ್ಟೊಂದು ರೋಮಾಂಚಕಾರಿಯಾಗಿದೆ. ಆ ಎಚ್ಚರಿಕೆಯ ಸಂದೇಶವೇ ಇಂದಿನ ಮುರಳಿಯ ಶೀರ್ಷಿಕೆಯಲ್ಲಿದೆ. ಹೌದು, ಅದನ್ನ ಗಮನಿಸೋಣ. ಶೀರ್ಷಿಕೆ ಹೀಗಿದೆ: ಮಧುರ ಮಕ್ಕಳೇ, ಒಬ್ಬ ತಂದೆಯೇ ನಂಬರ್ 1 ಪಾತ್ರಧಾರಿಯಾಗಿದ್ದಾರೆ. ಅವರು ಪತಿತರನ್ನು ಪಾವನ ಮಾಡುವ ಪಾತ್ರವನ್ನ ಮಾಡ್ತಾರೆ. ತಂದೆಯ ತರಹ ಪಾತ್ರವನ್ನು ಮತ್ಯಾರೂ ಮಾಡಲು ಸಾಧ್ಯವಿಲ್ಲ. ಆದ್ರೆ ನನಗೊಂದು ಪ್ರಶ್ನೆ ಕಾಡುತ್ತಿದೆ. ನಾವೆಲ್ಲರೂ ಇಲ್ಲಿ ಪಾತ್ರ ಮಾಡುತ್ತಿದ್ದೀವಿ ಅಂದ್ಮೇಲೆ ತಂದೆಯ ಪಾತ್ರವನ್ನ ಮಾತ್ರ ನಂಬರ್ 1 ಅಂತ ಏಕೆ ಕರೆಯಲಾಗುತ್ತೆ? ಕೇವಲ ಗೌರವಕ್ಕಾಗಿಯೇ ಅಥವಾ ಇದರ ಹಿಂದೆ ಯಾವುದಾದರೂ ನಿರ್ದಿಷ್ಟ ಕಾರಣವಿದೆಯಾ? ನೋಡಿ, ಇದು ಕೇವಲ ಗೌರವದ ಮಾತಲ್ಲ. ಇದರ ಹಿಂದೆ ಬಹುದೊಡ್ಡ ಆಧ್ಯಾತ್ಮಿಕ ರಹಸ್ಯವಿದೆ. ಬಾಪ್ದಾದಾ ಹೇಳ್ತಾರೆ, ಈ ಇಡೀ ಸೃಷ್ಟಿ ನಾಟಕದಲ್ಲಿ ಭಗವಂತನಿಗೆ ತನ್ನದೇ ಆದ ಯಾವುದೇ ಭೌತಿಕ ಶರೀರವಿಲ್ಲ ಅಂತ. ಹೌದು, ನಾವೆಲ್ಲರೂ ನಮ್ಮದೇ ಆದ ಶರೀರವನ್ನ ಪಡೆದು ಆ ಕರ್ಮಬಂಧನದಲ್ಲಿ ಸಿಲುಕ್ಕೊಳ್ತೀವಿ. ಕರೆಕ್ಟ್. ಆದ್ರೆ ಪರಮಾತ್ಮನು ಹಾಗಲ್ಲ. ಪತಿತರಾಗಿರುವ ನಮ್ಮ ಎಲ್ಲರನ್ನ ಪಾವನ ಮಾಡುವ ಅತಿ ಶ್ರೇಷ್ಠ ಹಾಗೂ ಕಠಿಣವಾದ ಪಾತ್ರವನ್ನ ನಿರ್ವಹಿಸಲು ಅವರು ಪರಕಾಯ ಪ್ರವೇಶ ಮಾಡ್ತಾರೆ. ಅಂದ್ರೆ ನಮ್ಮ ಕಲ್ಮಶಗಳನ್ನ ತೊಳಿತಾರೆ. ಆದ್ರೆ ತಾವು ಮಾತ್ರ ಆ ಕಲ್ಮಶಗಳಿಗೆ ಅಂಟಿಕೊಳ್ಳುವುದಿಲ್ವಲ್ವಾ? ಹೌದು, ಖಂಡಿತ. ಆ ನಿಸ್ವಾರ್ಥತೆ ಮತ್ತು ಅಲಿಪ್ತತೆಯೇ ಅವರ ಪಾತ್ರವನ್ನ ನಂಬರ್ 1 ಆಗಿ ಮಾಡೋದು. ಇಂತಹ ತ್ಯಾಗಮಯ ಪಾತ್ರವನ್ನ ಈ ಇಡೀ ಸೃಷ್ಟಿಯಲ್ಲಿ ಮತ್ತಾರು ಮಾಡಲು ಸಾಧ್ಯವೇ ಇಲ್ಲ. ವಾಹ್! ಬಂಧನದಲ್ಲಿ ಸಿಲುಕದೆ ಇತರರನ್ನ ಬಂಧನದಿಂದ ಮುಕ್ತಗೊಳಿಸುವ ಪ್ರಕ್ರಿಯೆಯೇ ಅವರನ್ನ ನಂಬರ್ 1 ಮಾಡ್ತದೆ. ಇದು ಅದ್ಭುತವಾದ ವಿವರಣೆ. ಈ ಹಿನ್ನೆಲೆಯಲ್ಲಿ ಇಂದಿನ ಮುರಳಿಯ ಪ್ರಶ್ನೆ ಮತ್ತು ಉತ್ತರ ಬಹಳ ಕುತೂಹಲಕಾರಿಯಾಗಿದೆ. ಪ್ರಶ್ನೆ ಏನಿದೆ? ಪ್ರಶ್ನೆ ಹೀಗಿದೆ: ಸನ್ಯಾಸಿಗಳ ಯೋಗವು ಶಾರೀರಿಕ ಯೋಗವಾಗಿದೆ, ಆತ್ಮಿಕ ಯೋಗವನ್ನ ತಂದೆಯೇ ಕಲಿಸ್ತಾರೆ ಹೇಗೆ? ಸರಿ. ಇದಕ್ಕೆ ಉತ್ತರವಾಗಿ ಬಾಬಾ ವಿವರಿಸಿದ್ದಾರೆ. ಸನ್ಯಾಸಿಗಳು ಬ್ರಹ್ಮತತ್ವದೊಂದಿಗೆ ಯೋಗವನ್ನಿಡುವುದನ್ನು ಕಲಿಸುತ್ತಾರೆ. ಅದಂತೂ ಇರುವ ಸ್ಥಾನವಾಗಿದೆ. ಅಂದಮೇಲೆ ಅದು ಶಾರೀರಿಕ ಯೋಗವಾಯಿತು. ತತ್ವಕ್ಕೆ ಭಗವಂತನೆಂದು ಹೇಳಲಾಗೋದಿಲ್ಲ. ಹೌದು, ತತ್ವ ಬೇರೆ, ಭಗವಂತ ಬೇರೆ. ಮುಂದುವರೆದು ಬಾಬಾ ಹೇಳ್ತಾರೆ, ನೀವು ಮಕ್ಕಳು ಪರಮಾತ್ಮನೊಂದಿಗೆ ಬುದ್ಧಿಯೋಗವನ್ನಿಡುತ್ತೀರಿ. ಆದ್ದರಿಂದ ನಿಮ್ಮ ಯೋಗವು ಆತ್ಮಿಕ ಯೋಗವಾಗಿದೆ. ಈ ಯೋಗವನ್ನು ತಂದೆಯೇ ಕಲಿಸಿಕೊಡುತ್ತಾರೆ, ಮತ್ಯಾರೂ ಕಲಿಸಿಕೊಡಲು ಸಾಧ್ಯವಿಲ್ಲ, ಏಕೆಂದರೆ ಅವರೇ ನಿಮ್ಮ ಆತ್ಮಿಕ ತಂದೆಯಾಗಿದ್ದಾರೆ ಅಂತ. ಇದು ಬಹಳ ಆಳವಾದ ಮಾತು. ಆದ್ರೆ ಪ್ರಾಮಾಣಿಕವಾಗಿ ಕೇಳೋದಾದ್ರೆ, ನಮ್ಮ ದೈನಂದಿನ ಗಡಿಬಿಡಿಯ ಜೀವನದಲ್ಲಿ ಒಂದು ಭೌತಿಕ ಸ್ಥಳದೊಂದಿಗೆ, ಅಂದ್ರೆ ಒಂದು ದೇವಸ್ಥಾನ ಅಥವಾ ಬ್ರಹ್ಮತತ್ವದಂತಹ ವಿಶಾಲವಾದ ಸ್ಥಾನದೊಂದಿಗೆ ಮನಸ್ಸನ್ನ ಜೋಡಿಸೋದು ಸುಲಭವಲ್ವೇ? ಕಣ್ಣಿಗೆ ಕಾಣದ ನಿರಾಕಾರ ಶಕ್ತಿಯೊಂದಿಗೆ ಯೋಗ ಮಾಡೋದಕ್ಕಿಂತ ಸ್ಥಾನದ ಸಂಪರ್ಕ ಏಕೆ ಸಾಕಾಗೋದಿಲ್ಲ? ಇದು ಬಹಳ ಪ್ರಾಯೋಗಿಕವಾದ ಪ್ರಶ್ನೆ. ಮಧುರಾತೀತ ಮಕ್ಕಳೇ, ಸುಲಭವಾದುದೆಲ್ಲವೂ ಪರಿವರ್ತನೆ ತರಬೇಕೆಂದಿಲ್ಲ. ಇದನ್ನೊಂದು ಸರಳ ದೈನಂದಿನ ಉದಾಹರಣೆಯ ಮೂಲಕ ಅರ್ಥ ಮಾಡಿಕೊಳ್ಳೋಣ. ಖಂಡಿತ, ಹೇಳಿ. ಊಹಿಸಿಕೊಳ್ಳಿ, ನೀವು ಬಹಳ ಸುಸ್ತಾಗಿ ನಿಮ್ಮ ಮನೆಗೆ ಬರ್ತೀರಿ.
ಆ ಭವ್ಯವಾದ ಮನೆಯ ಗೋಡೆಗಳು, ಅಲ್ಲಿನ ಶಾಂತ ವಾತಾವರಣ ಸ್ವಲ್ಪ ಮಟ್ಟಿನ ನೆಮ್ಮದಿಯನ್ನ ಖಂಡಿತ ನೀಡುತ್ತೆ. ಹೌದು, ಮನೆ ಅಂದ್ಮೇಲೆ ಶಾಂತಿ ಇದ್ದೇ ಇರುತ್ತೆ. ಆದ್ರೆ ಆ ಮನೆಯ ಗೋಡೆಗಳು ನಿಮ್ಮನ್ನ ಅಪ್ಪಿಕೊಂಡು ಪ್ರೀತಿ ತೋರುತ್ತದೆಯಾ? ನಿಮ್ಮ ಕಷ್ಟಗಳನ್ನ ಕೇಳಿಸ್ಕೊಳ್ತದೆಯಾ? ಇಲ್ಲ, ಗೋಡೆಗಳು ಪ್ರೀತಿ ಕೊಡೋಕ್ಕೆ ಸಾಧ್ಯವಿಲ್ಲ. ಕರೆಕ್ಟ್. ಬದಲಾಗಿ ಆ ಮನೆಯಲ್ಲಿ ವಾಸಿಸುವ ನಿಮ್ಮ ತಂದೆ ಅಥವಾ ತಾಯಿಯ ಪ್ರೀತಿಯಿಂದ ನಿಜವಾದ ಶಕ್ತಿ ಸಿಗುತ್ತೆ. ಬ್ರಹ್ಮತತ್ವ ಅಥವಾ ಪರಮಧಾಮ ಅನ್ನೋದು ಕೇವಲ ಒಂದು ಸ್ಥಾನ. ಓಹೋ, ಸನ್ಯಾಸಿಗಳು ಆ ಸ್ಥಾನದೊಂದಿಗೆ ಅಂದ್ರೆ ಆ ಭೌತಿಕ ತತ್ವದೊಂದಿಗೆ ಯೋಗ ಇಡ್ತಾರಲ್ವಾ? ಹೌದು, ಅದರಿಂದ ಶಾಂತಿ ಸಿಗ್ಬಹುದು, ಆದ್ರೆ ಆಸ್ತಿ ಅಥವಾ ಸಂಬಂಧದ ಮಧುರತೆ ಸಿಗೋದಿಲ್ಲ. ಬಾಬಾ ಹೇಳ್ತಾರೆ, ನಾವು ಆ ಮನೆಯಲ್ಲಿರುವ ಪರಮಾತ್ಮನೊಂದಿಗೆ ಅಂದ್ರೆ ಸರ್ವಶಕ್ತಿವಾನ್ ತಂದೆಯೊಂದಿಗೆ ನಮ್ಮ ಬುದ್ಧಿಯೋಗವನ್ನ ಇಡಬೇಕು ಅಂತ. ಆಗ ಮಾತ್ರ ಆತ್ಮದಲ್ಲಿರುವ ಪಾಪಗಳು ಭಸ್ಮವಾಗಿ ನಮ್ಗೆ ಆಸ್ತಿಯ ಅಧಿಕಾರ ಸಿಗುತ್ತಲ್ವಾ? ಈಗ ಆ ಯೋಗದ ಹಿಂದಿನ ಉದ್ದೇಶ ಬಹಳ ಸ್ಪಷ್ಟವಾಯಿತು. ಬನ್ನಿ, ಈಗ ಮುರಳಿಯ ಪ್ರತಿಯೊಂದು ಸಾಲುಗಳನ್ನ ಆಳವಾಗಿ ಅರ್ಥೈಸ್ಕೊಳ್ಳೋಣ. ಮೊದಲಿಗೆ ಓಂ ಶಾಂತಿ ಮತ್ತು ಕಲ್ಪವೃಕ್ಷದ ರಹಸ್ಯದ ಬಗ್ಗೆ ಬಾಬಾ ವಿವರಿಸ್ತಾರೆ. ಓಂ ಎಂದರೆ ಭಗವಂತನೆಂದು ಕೆಲವರು ಹೇಳುತ್ತಾರೆ, ಆದರೆ ಇಲ್ಲ, ಓಂ ಶಾಂತಿ ಎಂದು ಆತ್ಮವೇ ಹೇಳುತ್ತದೆ. ನಾನು ಆತ್ಮನು ಸ್ವಧರ್ಮವೇ ಶಾಂತಿಯಾಗಿದೆ ಅಂತ ಬಾಬಾ ಹೇಳಿದ್ದಾರೆ. ಹೌದು. ಮತ್ತು ತಂದೆಯು ತಾವೇ ಈ ಕಲ್ಪವೃಕ್ಷದ ಬೀಜರೂಪನಾಗಿರುವ ಕಾರಣ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೇನೆ ಎಂದು ಹೇಳ್ತಾರೆ. ಇಲ್ಲಿ ನನ್ನ ಪ್ರಶ್ನೆ ಏನಂದ್ರೆ, ಎಲ್ಲರೂ ಓಂ ಅಂದ್ರೆ ಭಗವಂತನ್ ಎನ್ನುವಾಗ ಬಾಬಾ ಮಾತ್ರ ಆತ್ಮವೇ ಓಂ ಶಾಂತಿ ಎನ್ನುತ್ತದೆ ಅಂತಾರಲ್ಲ, ಈ ಬದಲಾವಣೆಯ ಹಿಂದಿನ ಮರ್ಮವೇನು? ಬಾಬಾ ಹೇಳ್ತಾರೆ, ನಾನು ಶಾಂತ ಸ್ವರೂಪ ಆತ್ಮ, ಶರೀರ ಕರ್ಮ ಮಾಡಲು ಇರೋದು ಅಂತ. ಓಂ ಶಾಂತಿ ಎನ್ನೋದು ಕೇವಲ ಭಗವಂತನ ಹೆಸರಲ್ಲ, ಅಥವಾ ನಾವ್ಯಾರಿಗಾದ್ರೂ ಭೇಟಿಯಾದಾಗ ಹೇಳುವನ್ನೂ ಔಪಚಾರಿಕ ಶುಭಾಶಯವಲ್ಲ. ಅಂದ್ರೆ ಇದು ನಮ್ಮ ಅಸ್ತಿತ್ವದ ಮೂಲ ಸತ್ಯ. ಖಂಡಿತ. ನಾನೊಂದು ಶಾಂತ ಸ್ವರೂಪದ ಆತ್ಮ ಎನ್ನುವ ಎಚ್ಚರ ಇದು. ಇದನ್ನ ನಾವು ಬ್ರಹ್ಮ ಬಾಬಾರವರ ಪ್ರಾಯೋಗಿಕ ಜೀವನದಲ್ಲಿ ಕಾಣಬಹುದು. ಹೌದು, ಅವರ ಜೀವನ ದೊಡ್ಡ ಉದಾಹರಣೆ. ಯಜ್ಞದ ಸ್ಥಾಪನೆಯ ಆರಂಭದ ದಿನಗಳಲ್ಲಿ ಅದೆಷ್ಟೋ ವಿರೋಧಗಳು, ಆರ್ಥಿಕ ಮುಗ್ಗಟ್ಟುಗಳು, ಸಾವಿರಾರು ಮಕ್ಕಳ ಪಾಲನೆಯ ಹೊಣೆ ಅವರ ಮೇಲಿತ್ತು. ಅಷ್ಟೆಲ್ಲ ಬಿರುಗಾಳಿಗಳಿದ್ರು ಅವ್ರು ಹೇಗಿದ್ರು? ಇಷ್ಟೆಲ್ಲ ಬಿರುಗಾಳಿಗಳಿದ್ರೂ ಬ್ರಹ್ಮ ಬಾಬಾ ಅವರು ಸದಾ ಕರ್ಮಾತೀತ ಸ್ಥಿತಿಯಲ್ಲಿರುತ್ತಿದ್ರು. ಅಂದ್ರೆ ಕರ್ಮದಿಂದ ಓಡಿ ಹೋಗುದಲ್ಲ, ಜವಾಬ್ದಾರಿಗಳನ್ನ ನಿಭಾಯಿಸ್ತಲೇ ಆ ಕರ್ಮಗಳ ಫಲದ ಬಗ್ಗಿನ ಭಾವನಾತ್ಮಕ ಅಂಟಿನಿಂದ ಮುಕ್ತರಾಗಿರುತ್ತಿದ್ರು. ವಾವ್! ಹೊರಗಡೆ ಎಷ್ಟೇ ಕೋಲಾಹಲವಿದ್ರೂ ಒಳಗಡೆ ಅವರು ಆ ಓಂ ಶಾಂತಿಯ ಅಂದ್ರೆ ನಾನೊಂದು ಶಾಂತ ಆತ್ಮ ಎಂಬ ನಿಜವಾದ ಅನುಭೂತಿಯಲ್ಲೇ ಇರ್ತಿದ್ರು. ಹೌದು, ಅದೇ ಕರ್ಮಾತೀತ ಸ್ಥಿತಿ. ಕರ್ಮಾತೀತ ಅಂದ್ರೆ ಕಾಡಿಗೆ ಓಡಿ ಹೋಗೋದಲ್ಲ, ಬದಲಾಗಿ ಬಿರುಗಾಳಿಯ ಮಧ್ಯದಲ್ಲೂ ಮನಸ್ಸನ್ನ ಅಂಟಿಸ್ಕೊಳ್ದೆ ಜವಾಬ್ದಾರಿಯನ್ನ ನಿರ್ವಹಿಸೋದು. ಇದು ಅದ್ಭುತ. ಮುಂದೆ ಮುರಳಿಯಲ್ಲಿ ಡ್ರಾಮಾ ಮತ್ತು ಶಿವನ ಪಾತ್ರದ ಬಗ್ಗೆ ಬಹಳ ಕುತೂಹಲಕಾರಿ ಮಾತು ಬರ್ತದೆ. ಈ ನಾಟಕಕ್ಕೆ ಡ್ರಾಮಾ ಎಂದು ಹೇಳಲಾಗುತ್ತದೆ. ನನಗೆ ನನ್ನದೇ ಆದ ಶರೀರವಿಲ್ಲ, ನಾನು ಈ ಶರೀರದ ಮೂಲಕ ಪಾತ್ರ ಮಾಡ್ತೀನಿ, ನನ್ನ ಹೆಸರಾಗಿದೆ ಶಿವ ಅಂತ ಬಾಬಾ ಹೇಳಿದ್ದಾರೆ. ಹೌದು. ಜೊತೆಗೆ ಪಂಚವಿಕಾರಗಳಿರುವ ಕಾರಣ ಮನುಷ್ಯನ ಕರ್ತವ್ಯ ಕೋತಿಯಂತಿದೆ ಅಂತ ಬಾಬಾ ಬಹಳ ಕಟುವಾಗಿ ಎಚ್ಚರಿಸಿದ್ದಾರೆ. ಭಗವಂತನ ಈ ಪ್ರವೇಶದ ಪ್ರಕ್ರಿಯೆಯನ್ನ ನಾವು ಹೇಗೆ ಅರ್ಥೈಸ್ಕೊಳ್ಬೋದು? ಬಾಪ್ದಾದ ಹೇಳ್ತಾರೆ, ಭಗವಂತನಿಗೆ ತನ್ನ ಶರೀರವಿಲ್ಲ. ಇದನ್ನ ಒಂದು ವೈಜ್ಞಾನಿಕ ಉದಾಹರಣೆಯಿಂದ ನೋಡೋಣ. ಖಂಡಿತ, ಹೇಳಿ. ರೇಡಿಯೋ ಸ್ಟೇಷನ್ನಿಂದ ಬರುವ ತರಂಗಗಳು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಅವು ನಿರಾಕಾರ. ಆದ್ರೆ ಆ ತರಂಗಗಳು ನಮ್ಗೆ ಸಂಗೀತವಾಗಿ ಕೇಳಿಸ್ಬೇಕಾದ್ರೆ ಒಂದು ಸ್ಪೀಕರ್ ಅಥವಾ ರೇಡಿಯೋ ಪೆಟ್ಟಿಗೆಯ ಅವಶ್ಯಕತೆ ಇದೆ. ಹೌದು, ಇಲ್ಲಾಂದ್ರೆ ಶಬ್ದ ಕೇಳಲ್ಲ. ಅದೇ ರೀತಿ ನಿರಾಕಾರ ಶಿವಬಾಬಾ ಎಂಬ ಚೈತನ್ಯ ಶಕ್ತಿಯು ಬ್ರಹ್ಮರವರ ಶರೀರವೆಂಬ ಸ್ಪೀಕರ್ ಮೂಲಕ ಪ್ರವೇಶಿಸಿ ನಮ್ಗೆ ಈ ದಿವ್ಯ ಜ್ಞಾನವನ್ನ ನೀಡ್ತಾರೆ. ಮೆಕ್ಯಾನಿಕಲ್ ಆಗಿ ಈ ಉದಾಹರಣೆ ಚೆನ್ನಾಗಿದೆ, ಆದರೆ ಪ್ರಾಯೋಗಿಕವಾಗಿ ನೋಡಿದ್ರೆ ಶಿವಬಾಬಾ ಎಂಬ ಬ್ರಾಡ್ಕಾಸ್ಟರ್ ಸದಾ ಪಾಸಿಟಿವ್ ಸಿಗ್ನಲ್ ಕೊಡಿಸ್ತಾನೆ ಇದ್ದಾರೆ. ಆದ್ರೂ ನಮ್ಮ ಮಾನವ ರೇಡಿಯೋ ಆ ಸಿಗ್ನಲ್ ಅನ್ನ ಸ್ಪಷ್ಟವಾಗಿ ಗ್ರಹಿಸದೆ ಇಷ್ಟೊಂದು ಗೊಂದಲ ಅಥವಾ ಸ್ಟ್ಯಾಟಿಕ್ ನಾಯ್ಸ್ ಅನ್ನ ಏಕೆ ಹಿಡಿದಿದೆ? ಬಹಳ ಸೂಕ್ಷ್ಮವಾದ ಪ್ರಶ್ನೆ ಇದು. ಆ ಸ್ಟ್ಯಾಟಿಕ್ ನಾಯ್ಸ್ ಅಥವಾ ಅಡಚಣೆಯೇ ಬಾಬಾ ಹೇಳಿದ ಆ ಪಂಚವಿಕಾರಗಳು. ಓಹೋ, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರಗಳು. ಹೌದು, ಈ ವಿಕಾರಗಳು ನಮ್ಮ ಬುದ್ಧಿ ಎಂಬ ಆಂಟೆನಾವನ್ನ ತುಕ್ಕು ಹಿಡಿಸಿವೆ. ಅದಕ್ಕಾಗಿಯೇ ನಮ್ಮ ಗುಣಗಳು, ನಮ್ಮ ಕರ್ತವ್ಯಗಳು ಕೋತಿಯಂತಾಗಿವೆ ಅಂತ ಬಾಬಾ ಹೇಳಿದ್ದು. ಆ ತುಕ್ಕು ಬಿಡಿಸಿ ಬುದ್ಧಿಯನ್ನ ಶುದ್ಧಗೊಳಿಸಿದಾಗ ಮಾತ್ರ ಬಾಬಾ ಅವರ ಸಿಗ್ನಲ್ ನಮಗೆ ಸ್ಪಷ್ಟವಾಗಿ ಕೇಳಿಸುತ್ತೆ. ಆ ಆಂಟೆನಾದ ತುಕ್ಕು ಬಿಡಿಸುವ ಕೆಲಸವೇ ಈ ಜ್ಞಾನ ಅಲ್ವಾ? ಖಂಡಿತ.
ಇನ್ನು ರಾವಣ ರಾಜ್ಯ ಮತ್ತು ಆದಿ ಸನಾತನ ಧರ್ಮದ ಬಗ್ಗೆ ಬಾಬಾ ಒಂದು ವಿಸ್ತಾರವಾದ ಚಿತ್ರಣವನ್ನ ನೀಡಿದ್ದಾರೆ. ರಾವಣನು ಲಂಕೆಯಲ್ಲಿ ರಾಜ್ಯ ಮಾಡುತ್ತಿದ್ದನು ಎಂದು ಹೇಳುತ್ತಾರೆ. ತಂದೆಯು ಈಗ ನಮ್ಮನ್ನು ಬೇಹದ್ದಿನಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಹೇ ಮಕ್ಕಳೇ, ಇಡೀ ಸೃಷ್ಟಿಯೇ ಬೇಹದ್ದಿನ ದ್ವೀಪವಾಗಿದೆ, ಅದಂತೂ ಹದ್ದಿನ ಲಂಕೆಯಾಗಿದೆ ಅಂತ. ಹೌದು, ಬಹಳ ದೊಡ್ಡ ಮಾತು ಇದು. ಮತ್ತು ನಾವು ಹಿಂದೂ ಧರ್ಮದವರಲ್ಲ, ಬದಲಾಗಿ ಆದಿ ಸನಾತನ ದೇವೀ ದೇವತಾ ಧರ್ಮದವರು ಅಂತ ನೆನಪಿಸಿದ್ದಾರೆ. ನಾವೆಲ್ಲರೂ ಲಂಕೆಯನ್ನ ಸಮುದ್ರದ ಮಧ್ಯದಲ್ಲಿರುವ ಒಂದು ಸಣ್ಣ ದ್ವೀಪ ಅನ್ಕೊಂಡಿದ್ವಿ. ಆದ್ರೆ ಬಾಬಾ ಇಡೀ ಸೃಷ್ಟಿಯೇ ಬೇಹದ್ದಿನ ಲಂಕೆ ಅಂತಿದ್ದರಲ್ಲ. ನೋಡಿ, ಬೇಹದ್ದಿನ ಲಂಕೆ ಅಂದ್ರೆ ಯಾವುದೇ ಭೌಗೋಳಿಕ ಗಡಿಗಳಿಲ್ಲದ ವಿಶಾಲವಾದ ಪ್ರಪಂಚ. ಎಲ್ಲೆವರೆಗೆ ಮನುಷ್ಯರು ಈ 5 ವಿಕಾರಗಳಿಗೆ ದಾಸರಾಗಿದ್ದಾರೋ ಆ ಇಡೀ ಪ್ರಪಂಚವೇ ಇಂದು ಲಂಕೆಯಾಗಿದೆ. ಅಂದ್ರೆ ಇಲ್ಲಿ ರಾವಣನಿಗೆ 10 ತಲೆಗಳಿಲ್ಲ. ಇಲ್ಲ, ಬದಲಾಗಿ ಗಂಡು ಮತ್ತು ಹೆಣ್ಣಿನ ಒಳಗಿರುವ ತಲಾ 5 ವಿಕಾರಗಳೇ ಆ 10 ತಲೆಗಳು. ಈ ವಿಕಾರಿ ಲಂಕೆಯ ಮಧ್ಯೆ ಇದ್ದುಕೊಂಡೇ ದೇವತಾ ಧರ್ಮವನ್ನ ಹೇಗೆ ಸ್ಥಾಪಿಸಬೇಕು ಎಂಬುದಕ್ಕೆ ಮಮ್ಮಾರವರ ಜೀವನವೇ ಅತೀ ದೊಡ್ಡ ಉದಾಹರಣೆ. ಹೌದು, ಮಮ್ಮಾರವರು ನಮ್ಮೆಲ್ಲರಿಗೂ ಆದರ್ಶ. ಮಮ್ಮಾರವರು ಈ ವಿಕಾರಿ ಪ್ರಪಂಚದ ಮಧ್ಯದಲ್ಲಿದ್ರೂ ತಮ್ಮ ದೃಷ್ಟಿ ಮತ್ತು ವೃತ್ತಿಯನ್ನ ಎಷ್ಟು ಶುದ್ಧವಾಗಿಟ್ಕೊಂಡಿದ್ರು ಅಂದ್ರೆ ಅವರ ನಡೆನುಡಿಯಲ್ಲಿ ಆದಿ ಸನಾತನ ಧರ್ಮದ ಪಾವಿತ್ರ್ಯತೆ ಮತ್ತು ಆ ದೈವಿ ಗಣ್ಯತೆ ಸದಾ ರಾರಾಜಿಸುತ್ತಿತ್ತು. ಲಂಕೆಯಲ್ಲಿದ್ರೂ ಅವರು ಸದಾ ರಾಮಬಾಣದ ರಕ್ಷಣೆಯಲ್ಲಿದ್ರು. ನಿಜ, ಮಮ್ಮಾರವರ ಆ ದೈವಿ ಗಣ್ಯತೆ ನಮ್ಗೆಲ್ಲರಿಗೂ ದಾರಿದೀಪ. ಮುಂದೆ ಗೀತೆಯ ಯೋಗ ಮತ್ತು ಮರುಜೀವಿ ಜನ್ಮದ ಬಗ್ಗೆ ಬಾಬಾ ಬಹಳ ಆಳವಾದ ಮಾತನ್ನ ಹೇಳಿದ್ದಾರೆ. ರಾಜಯೋಗವನ್ನ ಭಗವಂತನೇ ಕಲಿಸಲು ಸಾಧ್ಯ. ಗೋಪೀಚಂದ ರಾಜನ ಕಥೆಯನ್ನ ಉಲ್ಲೇಖಿಸುತ್ತಾ ಅವರು ಹೇಗೆ ರಾಜ್ಯ ಬಿಟ್ಟು ಕಾಡಿಗೆ ಹೋದರು ಅಂತ ಬಾಬಾ ನೆನಪಿಸ್ತಾರೆ. ಆದರೆ ಸನ್ಯಾಸಿಗಳ ಹಠಯೋಗ ಬೇರೆ, ನಮ್ಮ ಯೋಗ ಬೇರೆ ಅಂತಾರೆ. ಹೌದು, ಎರಡಕ್ಕೂ ಬಹಳ ವ್ಯತ್ಯಾಸವಿದೆ. ನೀವೂ ಸಹ ಮರುಜೀವಿಗಳಾಗೋದ್ರಿಂದ ಹೆಸರು ಬದಲಾಗ್ತದೆ ಅಂತ ಬಾಬಾ ಹೇಳಿದ್ದಾರೆ. ಅದೇ ಇಂದಿನ ಕಾರ್ಪೊರೇಟ್ ಜಗತ್ತಿನಲ್ಲಿ ಹಗಲಿರುಳು ಟಾರ್ಗೆಟ್ ಮತ್ತು ಮೀಟಿಂಗ್ಗಳ ಮಧ್ಯೆ ಕೆಲಸ ಮಾಡುವ ಒಬ್ಬ ಉದ್ಯೋಗಿಗೆ ಈ ಮರುಜೀವಿ ಆಗೋದು ಅಂದ್ರೆ ಹಳೆಯ ಗುರುತನ್ನ ಮರೆತು ಹೊಸ ಜನ್ಮ ಪಡೆಯೋದು ಅನ್ನೋದು ಅಸಾಧ್ಯ ಅನ್ಸಲ್ವಾ? ಮೇಲ್ನೋಟಕ್ಕೆ ಇದು ಕಷ್ಟ ಎನಿಸಬಹುದು, ಆದ್ರೆ ದಾದೀಜಿಯವರ ಪ್ರಾಯೋಗಿಕ ಉದಾಹರಣೆಯನ್ನ ನಾವಿಲ್ಲಿ ಅಳವಡಿಸ್ಕೊಳ್ಬಹುದು. ಹೇಗೆ ಅಂತ ವಿವರಿಸಿ. ದಾದಿಯರು ಈ ಜ್ಞಾನಕ್ಕೆ ಬಂದಾಗ ಮರುಜೀವಿಗಳಾದರು. ಇದರರ್ಥ ಅವರು ಕರ್ಮ ಮಾಡೋದನ್ನ ಬಿಟ್ರು ಅಂತ ಅಲ್ಲ. ಅವರೊಳಗಿದ್ದ ಹಳೆಯ ಅಹಂಕಾರ, ಹಳೆಯ ಲೌಕಿಕ ಸ್ಮೃತಿಗಳು, ಇದು ನಂದು ಅನ್ನೋ ಭಾವನೆಗಳು ಸತ್ತಮು. ಓಹೋ, ಒಳಗಿನ ಬದಲಾವಣೆ ಇದು. ಅದೇ ರೀತಿ ಇಂದಿನ ಒಬ್ಬ ಉದ್ಯೋಗಿ ಮೀಟಿಂಗ್ನಲ್ಲಿ ಭಾಗವಹಿಸಬಹುದು, ಟಾರ್ಗೆಟ್ ರೀಚ್ ಮಾಡಬಹುದು, ಆದರೆ ತಾನೊಬ್ಬ ಟ್ರಸ್ಟಿ ಅಥವಾ ನಿಮಿತ್ತ ಮಾತ್ರ ಅನ್ನೋ ಭಾವನೆಯೊಂದಿಗೆ. ಅಂದ್ರೆ ನಾನು ಮಾಡ್ತಿದ್ದೀನಿ ಅನ್ನೋ ಹಳೆಯ ಅಹಂಕಾರವನ್ನ ಸಾಯಿಸಿ ಬಾಬಾ ನನ್ನಿಂದ ಮಾಡಿಸ್ತಿದ್ದಾರೆ ಅನ್ನೋ ಸ್ಮೃತಿಯಲ್ಲಿ ಜೀವಿಸೋದೇ ನಿಜವಾದ ಮರುಜೀವಿ ಜನ್ಮ. ಖಂಡಿತ. ಸನ್ಯಾಸಿಗಳಂತೆ ಕಾಡಿಗೆ ಹೋಗುವ ಬದಲು ಕಮಲದ ಹೂವಿನಂತೆ ಕೆಸರಿನಂತಿರುವ ಈ ಸಂಸಾರದಲ್ಲೇ ಇದ್ದು ಪವಿತ್ರರಾಗಬೇಕು ಅಂತ ಬಾಬಾ ಹೇಳ್ತಾರೆ. ಅಂದ್ರೆ ಅಹಂಕಾರದ ಸಾವು, ಆದರೆ ಕರ್ಮದಲ್ಲಿ ಹೊಸ ಹುಟ್ಟು. ಇದು ಅದ್ಭುತವಾದ ದೃಷ್ಟಿಕೋನ. ಇದರ ಜೊತೆಗೆ ಪರೀಕ್ಷೆ ಮತ್ತು ಸೂರ್ಯವಂಶಿ ಪದವಿಯ ಬಗ್ಗೆ ಒಂದು ಕಠಿಣವಾದ ಎಚ್ಚರಿಕೆ ಕೂಡ ಮುರಳಿಯಲ್ಲಿದೆ. ಹೌದು, ಬಾಬಾ ಏನ್ ಹೇಳಿದ್ದಾರೆ? ಬಾಬಾ ಹೇಳ್ತಾರೆ, ನಾವು ಮೊದಲು 24 ಕ್ಯಾರೆಟ್ ಚಿನ್ನವಾಗಿದ್ವಿ, ಈಗ ಕಬ್ಬಿಣದಂತಾಗಿದ್ದೀವಿ. ಪ್ರಜಾಪಿತ ಬ್ರಹ್ಮನ ಅವಶ್ಯಕತೆ ಇದೆ. ಈ ಓದಿನಲ್ಲಿ ಪರೀಕ್ಷೆಯೂ ಇದೆ. ICS ಪರೀಕ್ಷೆಯಂತೆ ಇದು ಕಷ್ಟ ಅಂತ. 33 ಅಂಕಗಳಿಗಿಂತ ಕಡಿಮೆ ಬಂದ್ರೆ ಅನುತ್ತೀರ್ಣರಾಗ್ತಾರೆ, ಸೂರ್ಯವಂಶಿಯ ಬದಲು ಚಂದ್ರವಂಶಿ ಆಗ್ತಾರೆ ಅಂತಾರೆ. ಬಾಬಾ ಇಲ್ಲಿ ICS ಪರೀಕ್ಷೆಯನ್ನೇ ಏಕೆ ಉದಾಹರಣೆಯಾಗಿ ತಗೊಂಡ್ರು ಮತ್ತು ಈ 33 ಅಂಕಗಳ ಮಾನಸಿಕ ಅರ್ಥವೇನು? ನೋಡಿ, ICS ಪರೀಕ್ಷೆಯು ಬ್ರಿಟಿಷ್ ಕಾಲದಲ್ಲಿ ಅತ್ಯಂತ ಕಠಿಣವಾದ ಉನ್ನತ ಮಟ್ಟದ ಶಿಸ್ತು ಮತ್ತು ಪರಿಶ್ರಮ ಬೇಡುವ ಪರೀಕ್ಷೆಯಾಗಿತ್ತು. ಬಾಬಾ ಈ ಉದಾಹರಣೆಯನ್ನ ನೀಡಲು ಕಾರಣವೇನು ಅಂದ್ರೆ ಭವಿಷ್ಯದ ಸೂರ್ಯವಂಶಿ ಪದವಿ ಅಂದ್ರೆ ಸಂಪೂರ್ಣ ಸ್ವರಾಜ್ಯದ ಅಧಿಕಾರ ಪಡೆಯುವುದು ಸಾಮಾನ್ಯ ಮಾತಲ್ಲ. ಹೌದು, ಅದಕ್ಕೆ ಅಷ್ಟೇ ಪರಿಶ್ರಮ ಬೇಕು. BK ಮಹಾರಥಿಗಳ ಅನುಭವವನ್ನ ಕೇಳಿದ್ರೆ ಇದು ನಮ್ಗೆ ಅರ್ಥವಾಗುತ್ತೆ. ಅವರು ಕೇವಲ ಜ್ಞಾನವನ್ನ ಕೇಳಿಲ್ಲ, ಹಗಲಿರುಳು ಕಠಿಣ ತಪಸ್ಸು ಮಾಡಿದ್ರು. 33 ಅಂಕಗಳಿಗಿಂತ ಕಡಿಮೆ ಅಂದ್ರೆ ಜ್ಞಾನವನ್ನ ಕೇವಲ ಮೇಲ್ನೋಟಕ್ಕೆ ಕೇಳಿ ಅದನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವಲ್ಲಿ ವಿಫಲರಾಗುವುದು ಅಂತ. ಓಹೋ, ಅಂದ್ರೆ ಪ್ರಾಕ್ಟಿಕಲ್ ಆಗಿ ಮಾಡದೇ ಇರೋದು? ಹೌದು. ಮಹಾರಥಿಗಳು ಮಾತಾಪಿತರನ್ನ ಅಂದ್ರೆ ಬ್ರಹ್ಮ ಬಾಬಾ ಮತ್ತು ಮಮ್ಮಾರವರನ್ನ ಪ್ರತಿ ಹೆಜ್ಜೆಯಲ್ಲೂ ಪ್ರತಿಯೊಂದು ಶ್ರೀಮತದಲ್ಲೂ ಸಂಪೂರ್ಣವಾಗಿ ಫಾಲೋ ಮಾಡಿದ್ರು.
ನಾವು ಸಹ ಆ ಸೂರ್ಯವಂಶಿ ಟಿಕೆಟ್ ಪಡಿಬೇಕಾದ್ರೆ ನಮ್ಮ ಮಾನಸಿಕ ಶಿಸ್ತು ಮತ್ತು ಪುರುಷಾರ್ಥವು ಅದೇ ಮಟ್ಟದಲ್ಲಿರ್ಬೇಕು. ನಿಜ. ಗುರಿ ಉನ್ನತವಾದಾದ ಪರೀಕ್ಷೆಯ ಕಠಿಣತೆಯೂ ಹೆಚ್ಚಿರುತ್ತೆ ಅನ್ನೋದು ಸತ್ಯ. ಇನ್ನು ಮುರಳಿಯ ಕೊನೆಯ ಭಾಗದಲ್ಲಿ ಕರ್ಮಯೋಗ ಮತ್ತು ಪ್ರಿಯತಮನ ಬಗ್ಗೆ ಬಹಳ ಮಧುರವಾದ ಸಾಲುಗಳಿವೆ. ಕೈ ಕೆಲಸ ಮಾಡ್ತಿರಲಿ, ಬುದ್ಧಿಯೂ ನೆನಪು ಮಾಡ್ತಿರಲಿ, ನೀವಾತ್ಮರು ಒಬ್ಬ ಪ್ರಿಯತಮನ ಪ್ರಿಯತಮೆಯರಾಗಿದ್ದೀರಿ ಅಂತ ಬಾಬಾ ಹೇಳಿದ್ದಾರೆ. ದೈನಂದಿನ ಜೀವನದಲ್ಲಿ ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಬಹುದಾದ ಅತಿ ಸುಂದರವಾದ ಯೋಗ ಇದು. ಬಾಬಾ ಹೇಳ್ತಾರೆ, ಇದು ಕುಳಿತು ವಾದವಿವಾದ ಮಾಡುವ ಸಮಯವಲ್ಲ, ಜ್ಞಾನದ ಬೀಜ ನಮ್ಮ ಬುದ್ಧಿಯಲ್ಲಿದೆ ಅಂತ. ಇದನ್ನ ದಿನನಿತ್ಯ ಹೇಗೆ ಮಾಡೋದು? ಇದನ್ನ ಅರ್ಥ ಮಾಡಿಕೊಳ್ಳಲು ಒಬ್ಬ ತಾಯಿಯ ಉದಾಹರಣೆ ತಗೊಳ್ಳಿ. ಅವಳು ಅಡುಗೆ ಮನೆಯಲ್ಲಿ ಎಷ್ಟೇ ಬ್ಯುಸಿಯಾಗಿ ಕೈಯಿಂದ ತರಕಾರಿ ಹೆಚ್ಚುತ್ತಿದ್ರೂ ಅವಳ ಮನಸ್ಸಿನ ಒಂದು ಮೂಲೆಯಲ್ಲಿ ತನ್ನ ಮಗು ಶಾಲೆಯಿಂದ ಯಾವಾಗ ಬರುತ್ತದೆ ಅನ್ನೋ ಗಮನ ಸದಾ ಇರುತ್ತೆ ತಾನೆ? ಹೌದು, ಖಂಡಿತ. ತಾಯಿಯ ಗಮನ ಮಗುವಿನ ಮೇಲಿರುತ್ತೆ. ಅದೇ ರೀತಿ ನಾವು ಕಚೇರಿಯಲ್ಲಿ ಲ್ಯಾಪ್ಟಾಪ್ನಲ್ಲಿ ಇಮೇಲ್ ಟೈಪ್ ಮಾಡ್ತಿರ್ಬೋದು, ಆದ್ರೆ ನಮ್ಮ ಮನಸ್ಸಿನ ಬ್ಯಾಕ್ಗ್ರೌಂಡ್ ಅಪ್ಲಿಕೇಶನ್ನಲ್ಲಿ ನಮ್ಮ ಪರಮಪ್ರಿಯತಮನಾದ ಬಾಬಾ ಅವರ ನೆನಪು ನಿರಂತರವಾಗಿ ಓಡ್ತಾ ಇರಬೇಕು. ಕೈಯಲ್ಲಿ ಕರ್ಮ, ಬುದ್ಧಿಯಲ್ಲಿ ನೆನಪು, ಇದೇ ನಿಜವಾದ ಕರ್ಮಯೋಗ. ವಾಹ್! ಕೈ ಕರ್ಮದ ಜೊತೆ ಮನಸ್ಸು ಪ್ರಿಯತಮನ ಜೊತೆ ಎಂತಹ ಸುಂದರವಾದ ಸಮನ್ವಯ ಇದು. ಮಧುರಾತಿ ಮಧುರ ಮಕ್ಕಳೇ, ಈ ಪ್ರೀತಿಯ ನೆನಪನ್ನೇ ನಮ್ಮ ದಿನನಿತ್ಯದ ಸ್ವಭಾವವನ್ನಾಗಿ ಮಾಡಿಕೊಳ್ಳೋದು ಹೇಗೆ? ಇದನ್ನೇ ಇಂದಿನ ಧಾರಣೆಯ ಮುಖ್ಯ ಅಂಶಗಳಲ್ಲಿ ಬಹಳ ಸ್ಪಷ್ಟವಾಗಿ ವಿವರಿಸಲಾಗಿದೆ. ಧಾರಣೆಯ ಮೊದಲನೇ ಅಂಶ ಏನಿದೆ? ಧಾರಣೆಯ ಮೊದಲನೇ ಅಂಶ ಸತ್ಯಸತ್ಯವಾದ ಪ್ರಿಯತಮೆಯರಾಗಿ ಕೈಗಳಿಂದ ಕೆಲಸ ಮಾಡುತ್ತಾ ಬುದ್ಧಿಯಿಂದ ಪ್ರಿಯತಮನನ್ನು ನೆನಪು ಮಾಡುವ ಅಭ್ಯಾಸ ಮಾಡಬೇಕಾಗಿದೆ. ತಂದೆಯ ನೆನಪಿನಿಂದ ನಾವು ಸ್ವರ್ಗವಾಸಿಗಳಾಗ್ತಿದ್ದೇವೆ ಎಂಬ ಖುಷಿಯಲ್ಲಿರಬೇಕಾಗಿದೆ. ದೈನಂದಿನ ಗಡಿಬಿಡಿಯಲ್ಲಿ ಈ ಖುಷಿಯನ್ನ ಕಾಪಾಡಿಕೊಳ್ಳೋದು ಹೇಗೆ? ಇದನ್ನ ದಿನನಿತ್ಯ ಅಳವಡಿಸಿಕೊಳ್ಳಲು ಒಂದು ಬಹಳ ಸುಲಭವಾದ ಮತ್ತು ಶಕ್ತಿಯುತವಾದ ವಿಧಾನ ಅಂದ್ರೆ ಟ್ರಾಫಿಕ್ ಕಂಟ್ರೋಲ್. ಅಂದ್ರೆ ಬುದ್ಧಿಯನ್ನ ಪರಮಧಾಮಕ್ಕೆ ಕೊಂಡೊಯ್ಯುವ ಅಭ್ಯಾಸ. ಕರೆಕ್ಟ್. ನಮ್ಮ ಬುದ್ಧಿಯನ್ನ ಆಗಾಗ ಪರಮಧಾಮಕ್ಕೆ ಕೊಂಡೊಯ್ಯೋ ಅಭ್ಯಾಸ ಮಾಡಬೇಕು. ನೀವು ಆಫೀಸ್ನಲ್ಲಿರ್ಲಿ ಅಥವಾ ಮನೆಯಲ್ಲಿರ್ಲಿ, ಪ್ರತಿ 2-3 ಗಂಟೆಗೊಮ್ಮೆ ಕೇವಲ 1 ನಿಮಿಷ ನಿಮ್ಮ ಎಲ್ಲಾ ಕೆಲಸಗಳನ್ನ ಬದಿಗಿಡಿ. ಕೇವಲ 1 ನಿಮಿಷ ಅಲ್ಲ. ಹೌದು, ನಾನೊಬ್ಬ ಪ್ರಕಾಶಮಾನವಾದ ಆತ್ಮ, ನನ್ನ ತಂದೆ ಆ ಶಾಂತಿಧಾಮದಲ್ಲಿ ನನಗಾಗಿ ಕಾಯತ್ತಿದ್ದಾನೆ ಅಂತ ಭಾವಿಸಿ ನಿಮ್ಮ ಮನಸ್ಸನ್ನ ಅಲ್ಲಿಗೆ ಜೋಡಿಸಿ, ಆ ಪ್ರೀತಿಯ ಕಿರಣಗಳನ್ನ, ಆ ಖುಷಿಯನ್ನ ಸೆಳೆದುಕೊಳ್ಳಿ. ಈ ಪುಟ್ಟ ಅಭ್ಯಾಸವು ಇಡೀ ದಿನ ನಮ್ಮ ಮನಸ್ಸನ್ನ ಹಗುರವಾಗಿ ಮತ್ತು ಖುಷಿಯಲ್ಲಿಡುತ್ತೆ. ಖಂಡಿತ. ಆ 1 ನಿಮಿಷದ ವಿರಾಮ ಎಷ್ಟೋ ಗಂಟೆಗಳ ಶಕ್ತಿಯನ್ನು ನೀಡುತ್ತೆ. ಧಾರಣೆಯ 2ನೇ ಅಂಶ, ಸೂರ್ಯವಂಶಿ ರಾಜಧಾನಿಯಲ್ಲಿ ಸಿಂಹಾಸನಾಧಿಕಾರಿಗಳಾಗಲು ಮಾತಾಪಿತರನ್ನು ಸಂಪೂರ್ಣ ಫಾಲೋ ಮಾಡಬೇಕಾಗಿದೆ. ತಂದೆಯ ಸಮಾನ ಜ್ಞಾನಪೂರ್ಣರಾಗಿ ಎಲ್ಲರಿಗೆ ಮಾರ್ಗವನ್ನು ತಿಳಿಸಬೇಕಾಗಿದೆ. ಮಧುರಾತಿ ಮಧುರ ಮಕ್ಕಳೇ, ಕೇವಲ ನಾವು ಜ್ಞಾನವನ್ನ ಪಡೆದು ಸೈಲೆಂಟ್ ಆಗಿ ಕುಳಿತರೆ ಸಾಲ್ದು. ಕತ್ತಲೆಯಲ್ಲಿರುವ ಹಡಗುಗಳಿಗೆ ದಾರಿದೀಪ ಅಂದೇ ಲೈಟ್ ಹೌಸ್ ಮಾರ್ಗದರ್ಶನ ನೀಡುವಂತೆ ಅಂಧಕಾರದಲ್ಲಿರುವ, ದುಃಖದಲ್ಲಿರುವ ಆತ್ಮಗಳಿಗೆ ನಾವು ದಾರಿದೀಪವಾಗಬೇಕು. ಅಂದ್ರೆ ನಾವು ಲೈಟ್ ಹೌಸ್ ಆಗ್ಬೇಕಲ್ವಾ? ಹೌದು. ಮಮ್ಮಾ ಬಾಬಾ ಹೇಗೆ ಪ್ರತಿಯೊಬ್ಬರಿಗೂ ಅಪಾರವಾದ ಪ್ರೀತಿ ಮತ್ತು ತಾಳ್ಮೆಯಿಂದ ಮಾರ್ಗದರ್ಶನ ನೀಡಿನರೋ ಅದೇ ಜವಾಬ್ದಾರಿಯನ್ನ ನಾವು ಸಹ ತೆಗೆದುಕೊಳ್ಳಬೇಕು. ನಾವು ಪಡೆಯುವ ಜ್ಞಾನವು ಇತರರ ಕಲ್ಯಾಣಕ್ಕಾಗಿ ಹರಿಯಲೇಬೇಕು. ನಾವೆಲ್ಲರೂ ಲೈಟ್ ಹೌಸ್ ಆಗ್ಬೇಕು ಅನ್ನೋ ಮಾತು ಬಹಳ ಪ್ರೇರಣಾದಾಯಕವಾಗಿದೆ. ಕಲ್ಯಾಣದ ಮಾತಿಗೆ ಸರಿಯಾಗಿ ಇಂದಿನ ವರದಾನವೂ ಕೂಡ ಅದೇ ಭಾವನೆಯನ್ನ ಬಿಂಬಿಸ್ತದೆ. ವರದಾನ ಓದಿ. ವರದಾನ ಹೀಗಿದೆ: ಕಿರೀಟ ಹಾಗೂ ತಿಲಕವನ್ನು ಧಾರಣೆ ಮಾಡಿಕೊಂಡು ಬಾಬ್ದಾದಾ ಅವರ ಸಹಯೋಗಿಯಾಗುವ ಹೃದಯ ಸಿಂಹಾಸನಾಧಾರಿ ಭವ. ವಾವ್! ಅದೇ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಾವೆಲ್ಲರೂ ಈ ಬಾಹ್ಯ ಅಲಂಕಾರಗಳನ್ನು ತ್ಯಜಿಸ್ತೀವಲ್ವಾ? ಮತ್ತೆ ಇಲ್ಲಿ ಕಿರೀಟ ಮತ್ತು ತಿಲಕದ ಅರ್ಥವೇನು? ಬಾಬಾ ಇಲ್ಲಿ ಹೇಳ್ತಿರೋದು ಭೌತಿಕ ಕಿರೀಟ ಅಥವಾ ಕುಂಕುಮದ ತಿಲಕದ ಬಗ್ಗೆ ಅಲ್ಲ. ಆತ್ಮೀಕ ಸ್ಥಿತಿಯ ನಿರಂತರ ಸ್ಮೃತಿಯೇ ನಮಗೆ ತಿಲಕ. ಮತ್ತು ಪ್ರತಿಯೊಂದು ಆತ್ಮದ ಬಗ್ಗೆ ಅವರು ಎಷ್ಟೇ ಕೆಟ್ಟದಾಗಿ ವರ್ತಿಸಿದರೂ ನಮ್ಮ ಮನಸ್ಸಿನಲ್ಲಿರುವ ಶುಭ ಭಾವನೆ, ಕಲ್ಯಾಣದ ಭಾವನೆಯೇ ನಮ್ಮ ಕಿರೀಟ. ಓಹೋ, ಶುಭ ಭಾವನೆಯ ಕಿರೀಟ. ಹೌದು. ಇದಕ್ಕೊಂದು ಸಣ್ಣ ಕಥೆ ಇದೆ. ಒಬ್ಬ ಅಹಂಕಾರಿ ರಾಜನಿದ್ದ. ಅವನ ಬಳಿ ವಜ್ರ ವೈಢೂರ್ಯಗಳಿಂದ ಕೂಡಿದ ಭಾರವಾದ ಚಿನ್ನದ ಕಿರೀಟವಿತ್ತು. ಆದ್ರೆ ಆ ಕಿರೀಟದ ಅಹಂಕಾರದಿಂದಾಗಿ ಪ್ರಜೆಗಳು ಅವನನ್ನ ದ್ವೇಷಿಸುತ್ತಿದ್ದರು. ಅಹಂಕಾರ ಯಾರಿಗೂ ಇಷ್ಟ ಆಗಲ್ಲ ಅಲ್ವಾ? ನಿಜ. ಒಂದು ದಿನ ಒಬ್ಬ ಸಂತರು ಅವನಿಗೆ ತಿಳಿ ಹೇಳ್ತಾರೆ. ಯಾವಾಗ ಆ ರಾಜ ಆ ಅಹಂಕಾರದ ಕಿರೀಟವನ್ನ ಬದಿಗಿಟ್ಟು ತನ್ನ ಪ್ರಜೆಗಳ ಬಗ್ಗೆ ಶುಭ ಭಾವನೆಯನ್ನ, ವಾತ್ಸಲ್ಯದ ದೃಷ್ಟಿಯನ್ನ ಬೆಳೆಸ್ಕೊಂಡನೋ ಆಗ ಜನರ ಹೃದಯದಲ್ಲಿ ಅವನಿಗೆ ಶಾಶ್ವತವಾದ ಸ್ಥಾನ ಸಿಕ್ಕಿತು.
ಅಂದ್ರೆ ಕಿರೀಟಕ್ಕಿಂತ ವಾತ್ಸಲ್ಯ ಮುಖ್ಯವಾಯಿತು. ಖಂಡಿತ. ಅದೇ ರೀತಿ ಶುಭ ಭಾವನೆಯ ಕಿರೀಟ ನಮ್ಮನ್ನ ಕೇವಲ ಬಾಬಾರವರ ಹೃದಯದಲ್ಲಿ ಮಾತ್ರವಲ್ಲ, ಎಲ್ಲರ ಹೃದಯ ಸಿಂಹಾಸನಾಧಿಕಾರಿಯನ್ನಾಗಿ ಮಾಡುತ್ತೆ. ವಾವ್! ಶುಭ ಭಾವನೆಯೇ ನಿಜವಾದ ಅಧಿಕಾರದ ಸಂಕೇತ. ಇನ್ನು ಇಂದಿನ ಸ್ಲೋಗನ್ ಕೂಡ ಮನಸ್ಸಿನ ಶುದ್ಧತೆಯ ಬಗ್ಗೆಯೇ ಹೇಳ್ತಿದೆ. ಸರಳ ನೆನಪಿಗಾಗಿ ಸರಳತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಿರಿ, ಸಂಸ್ಕಾರಗಳನ್ನು ಸರಳ ಮಾಡಿಕೊಳ್ಳಿರಿ. ಬಾಬ್ದಾದ ಹೇಳ್ತಾರೆ, ನಾವು ಎಲ್ಲಿಯವರೆಗೂ ನಮ್ಮ ಮನಸ್ಸನ್ನ ಸಂಕೀರ್ಣವಾಗಿ ವ್ಯರ್ಥ ಸಂಕಲ್ಪಗಳಿಂದ ಗೊಂದಲಮಯವಾಗಿ ಇಟ್ಕೊಳ್ತೀವೋ ಅಲ್ಲಿವರೆಗೂ ಭಗವಂತನ ನೆನಪು ಕಷ್ಟ. ಅಂದ್ರೆ ಗೊಂದಲ ಇದ್ರೆ ನೆನಪು ಬರೋದಿಲ್ಲ. ಹೌದು. ನೀರು ಬಹಳ ವೇಗವಾಗಿ ಹರಿತಿರುವಾಗ ಅಥವಾ ಕಲುಷಿತವಾಗಿರುವಾಗ ಅದರಲ್ಲಿ ಸೂರ್ಯನ ಪ್ರತಿಬಿಂಬ ಸ್ಪಷ್ಟವಾಗಿ ಕಾಣೋದಿಲ್ಲ. ಅದೇ ನೀರು ಸ್ವಚ್ಛವಾಗಿ, ನಿಶ್ಚಲವಾಗಿ, ಸರಳವಾಗಿ ಇದ್ದಾಗ ಸೂರ್ಯನ ಪ್ರತಿಬಿಂಬ ಎಷ್ಟು ಸುಂದರವಾಗಿ ಕಾಣುತ್ತೆ ಅಲ್ವಾ? ಖಂಡಿತ, ಸ್ಪಷ್ಟವಾಗಿ ಕಾಣುತ್ತೆ. ನಮ್ಮ ಮನಸ್ಸು ಕೂಡ ಹಾಗೆಯೇ. ವ್ಯರ್ಥ ಸಂಕಲ್ಪಗಳ ಗೊಂದಲವಿಲ್ಲದಿದ್ದಾಗ, ಸಂಸ್ಕಾರಗಳು ಸರಳವಾದಾಗ ಮಾತ್ರ ಬಾಬಾರವರ ನೆನಪು ಅತ್ಯಂತ ಸಹಜವಾಗುತ್ತೆ. ಗೊಂದಲವಿಲ್ಲದ ಮನಸ್ಸೇ ಪರಮಾತ್ಮನ ಪ್ರತಿಬಿಂಬ. ಕೊನೆಯದಾಗಿ ಇಂದಿನ ಅವ್ಯಕ್ತ ಇಶಾರೆಯನ್ನ ಗಮನಿಸೋಣ. ನಿಶ್ಚಯದ ಫೌಂಡೇಶನ್ ಬಲಗೊಳಿಸಿ, ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. ನೋಡಿ, ಕಟ್ಟಡದ ತಳಪಾಯ ಗಟ್ಟಿಯಿದ್ರೆ ಎಷ್ಟೇ ದೊಡ್ಡ ಬಿರುಗಾಳಿಗೂ ಅದು ಅಲುಗಾಡೋದಿಲ್ಲ. ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಆ ತಳಪಾಯವೇ ನಿಶ್ಚಯ. ಕೇವಲ ಭಗವಂತನ ಮೇಲೆ ಮಾತ್ರನಾ ಈ ನಿಶ್ಚಯ? ಇಲ್ಲ, ಕೇವಲ ಭಗವಂತನ ಮೇಲಷ್ಟೇ ಅಲ್ಲ, ಸ್ವಯಂ ನಮ್ಮ ಮೇಲೆ ಮತ್ತು ಈ ನಡೆಯುತ್ತಿರುವ ಡ್ರಾಮಾದ ಮೇಲೆ ನಮಗೆ ಅಚಲವಾದ ನಿಶ್ಚಯವಿರಬೇಕು. ಪ್ರಾಯೋಗಿಕ ಜೀವನದಲ್ಲಿ ಯಾವುದಾದ್ರೂ ಅನಿರೀಕ್ಷಿತವಾದ, ಅಕಲ್ಯಾಣಕಾರಿಯಾದ ಪರಿಸ್ಥಿತಿ ಬಂದಾಗ ನಾವು ಹೆದರುತ್ತೇವೆ. ಹೌದು, ಸಹಜವಾಗಿ ಭಯ ಆಗುತ್ತೆ. ಆದ್ರೆ ಡ್ರಾಮಾದ ಮೇಲೆ ನಮ್ಗೆ 100ಕ್ಕೆ 100 ನಿಶ್ಚಯವಿದ್ರೆ ಆ ಕೆಟ್ಟ ಪರಿಸ್ಥಿತಿಯಲ್ಲೂ ಯಾವುದೋ ಒಂದು ದೊಡ್ಡ ಕಲ್ಯಾಣ ಅಡಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ತೀವಿ. ಆಗ ನಮ್ಮ ಬಾಯಿಂದ ಸಹಜವಾಗಿ ವಾಹ್ ಡ್ರಾಮಾ ವಾಹ್ ಎಂಬ ಮಾತು ಬರುತ್ತೆ. ಈ ನಿಶ್ಚಯವೇ ನಮ್ಮನ್ನ ಸದಾ ನಿಶ್ಚಿಂತರನ್ನಾಗಿ ಮತ್ತು ನಿರ್ಭಯರನ್ನಾಗಿ ಮಾಡುತ್ತೆ. ನಿಶ್ಚಯವಿದ್ರೆ ನಿರ್ಭಯತೆ ತಾನಾಗಿಯೇ ಬರುತ್ತೆ ಅಲ್ವಾ? ಮಧುರಾತಿ ಮಧುರ ಮಕ್ಕಳೇ, ಇದುವರೆಗೆ ನಾವು ಕೇಳಿದ, ಚರ್ಚಿಸಿದ ಈ ಅದ್ಭುತ ಜ್ಞಾನವನ್ನ ಕೇವಲ ಬುದ್ಧಿಯಲ್ಲಿ ಇಟ್ಟುಕೊಳ್ಳದೆ ಅಂತರಂಗದಲ್ಲಿ ಇಳಿಸಿಕೊಳ್ಳುವ ಸಮಯ ಈಗ ಬಂದಿದೆ. ನಮ್ಮ ಎಕ್ಸ್ಪರ್ಟ್ ಶಿಕ್ಷಕರು ಈಗ ರಾಜಯೋಗ ಧ್ಯಾನದ ಕಾಮೆಂಟ್ರಿಯ ಮೂಲಕ ನಮ್ಮೆಲ್ಲರನ್ನ ಆ ಪರಮ ಶಾಂತಿಯ ಧಾಮದತ್ತ ಕೊಂಡೊಯ್ಯಲಿದ್ದಾರೆ. ಮಧುರಾತಿ ಮಧುರ ಮಕ್ಕಳೇ, ನಿಧಾನವಾಗಿ ನಿಮ್ಮೆಲ್ಲ ದೈಹಿಕ ಜವಾಬ್ದಾರಿಗಳನ್ನ, ಲೌಕಿಕ ಯೋಚನೆಗಳನ್ನ ಸಂಪೂರ್ಣವಾಗಿ ಬದಿಗಿಡಿ. ಖಂಡಿತ, ಇಂದಿನ ಎಲ್ಲ ಗೊಂದಲಗಳನ್ನ ದೂರ ಮಾಡೋಣ. ಹೌದು, ನಿಮ್ಮ ಉಸಿರಾಟದ ಕಡೆ ಗಮನ ಹರಿಸಿ, ಮನಸ್ಸನ್ನ ಸಂಪೂರ್ಣವಾಗಿ ಶಾಂತಗೊಳಿಸಿ. ಈಗ ನಿಮ್ಮ ಭ್ರೂಮಧ್ಯದಲ್ಲಿ 2 ಹುಬ್ಬುಗಳ ಮಧ್ಯೆ ಗಮನ ಕೇಂದ್ರೀಕರಿಸಿ. ಅಲ್ಲಿ ಹೊಳೆಯುತ್ತಿರುವ ಒಂದು ಪುಟ್ಟ ಪ್ರಕಾಶಮಾನವಾದ ನಕ್ಷತ್ರವಾಗಿ ನಮ್ಮನ್ನ ನಾವು ನೋಡೋಣ. ಕರೆಕ್ಟ್. ಅತ್ಯಂತ ಸುಂದರವಾದ ಚೈತನ್ಯ ನಕ್ಷತ್ರವಾಗಿ ನಿಮ್ಮನ್ನ ನೀವು ನೋಡಿ. ನಾನು ಈ ಮಣ್ಣಿನ ಶರೀರವಲ್ಲ, ನಾನು ಒಂದು ದಿವ್ಯ ಜ್ಯೋತಿ. ನಾನು ಶಾಂತ ಸ್ವರೂಪ ಆತ್ಮ. ಈಗ ನಿಧಾನವಾಗಿ ಈ ಶರೀರದ ಭಾನದಿಂದ, ಈ ಆಕರ್ಷಣೆಯ ಪ್ರಪಂಚದಿಂದ ಮೇಲೇರಿ. ಈ ನೀಲಿ ಆಕಾಶ, ಸೂರ್ಯಚಂದ್ರ, ನಕ್ಷತ್ರಗಳನ್ನ ದಾಟಿ ಮುಂದೆ ಹೋಗೋಣ. ಆ ಶಬ್ದಾತೀತವಾದ ಕೆಂಪು ಬಂಗಾರದ ಬೆಳಕಿನ ಪ್ರಪಂಚದತ್ತ ನಮ್ಮ ಪ್ರಯಾಣ. ಹೌದು, ನಮ್ಮ ನಿಜವಾದ ಮನೆ ಪರಮಧಾಮದ ಕಡೆಗೆ ಪ್ರಯಾಣ ಬೆಳೆಸಿ. ಅಲ್ಲಿ ಆ ದಿವ್ಯ ಲೋಕದಲ್ಲಿ ಸರ್ವಶಕ್ತಿವಾನ್, ಶಾಂತಿಯ ಸಾಗರ, ನಮ್ಮ ಪರಮ ಪ್ರಿಯತಮ ಶಿವ್ಬಾಬಾ ಪ್ರಕಾಶಮಾನವಾಗಿ ಬೆಳಗುತ್ತಿದ್ದಾರೆ. ಆ ಮಧುರ ತಂದೆಯ ಹತ್ತಿರ ಹೋಗಿ ಅವರ ದಿವ್ಯ ಕಿರಣಗಳನ್ನು ಅನುಭವಿಸೋಣ. ತಂದೆಯ ಅಪಾರ ಪ್ರೀತಿಯ, ಜ್ಞಾನದ ಮತ್ತು ಶಕ್ತಿಯ ದಿವ್ಯ ಕಿರಣಗಳು ನಿಮ್ಮ ಆತ್ಮದ ಮೇಲೆ ನೇರವಾಗಿ ಮಳೆಯಂತೆ ಸುರಿಯುತ್ತಿವೆ. ಆ ಪವಿತ್ರ ಕಿರಣಗಳ ಸ್ಪರ್ಶದಿಂದ ಆತ್ಮದಲ್ಲಿರುವ ಜನ್ಮಾಂತರದ ಕಲ್ಮಶಗಳು ಸಂಪೂರ್ಣವಾಗಿ ಭಸ್ಮವಾಗುತ್ತಿವೆ. 5 ವಿಕಾರಗಳ ಕಲಗಳೆಲ್ಲವೂ ಸಂಪೂರ್ಣವಾಗಿ ಸುಟ್ಟು ಹೋಗ್ತಿವೆ ಅನ್ನೋ ದಿವ್ಯ ಅನುಭವ. ಆತ್ಮವು ಈಗ ಸಂಪೂರ್ಣ ಪಾವನವಾಗಿ ಬೆಂಕಿಯಲ್ಲಿ ಬೆಂದ 24 ಕ್ಯಾರೆಟ್ ಚಿನ್ನದಂತೆ ಹೊಳೆಯುತ್ತಿವೆ. ಅಪಾರವಾದ ಶಾಂತಿ ಮತ್ತು ಎಂದೂ ಅನುಭವಿಸದ ಅತೀಂದ್ರಿಯ ಸುಖದ ಅನುಭೂತಿ. ಆ ಶಾಂತಿಯನ್ನ, ಆ ಪ್ರೀತಿಯ ಕಂಪನಗಳನ್ನ ಬಾಬಾರವರ ಮುಖಾಂತರ ಇಡೀ ವಿಶ್ವಕ್ಕೂ ಹರಡೋಣ. ಹೌದು, ವಿಶ್ವದ ಮೂಲೆ ಮೂಲೆಗೂ ಸರ್ವ ಆತ್ಮರಿಗೂ ಹರಡೋಣ. ಇಡೀ ಪ್ರಪಂಚವೇ ಶಾಂತಿಮಯವಾಗುತ್ತಿದೆ. ಈಗ ನಿಧಾನವಾಗಿ ಆ ದಿವ್ಯ ಲೋಕದಿಂದ ಆ ಶಕ್ತಿಯೊಡನೆ ಕೆಳಗಿಳಿದು ಬಂದು ಪುನಃ ಈ ಸಾಕಾರ ಪ್ರಪಂಚದಲ್ಲಿ ನಿಮ್ಮ ಭ್ರೂಮಧ್ಯದಲ್ಲಿ ಸ್ಥಿತರಾಗಿ. ಎಂತಹ ದಿವ್ಯವಾದ, ಶಕ್ತಿಶಾಲಿಯಾದ ಮತ್ತು ಪ್ರಶಾಂತವಾದ ಅನುಭವ.
ಮಧುರ ಮಕ್ಕಳೇ, ಇಂದಿನ ಈ ಸಂಪೂರ್ಣ ಮುರಳಿಯ ರಹಸ್ಯಗಳನ್ನು ನಮ್ಮದಾಗಿಸಿಕೊಂಡು ನಾವು ಇಡೀ ದಿನ ಪ್ರಾಕ್ಟೀಸ್ ಮಾಡಬೇಕಾದ ಆಧ್ಯಾತ್ಮಿಕ ಅಭ್ಯಾಸ ಅಂದ್ರೆ ನಮ್ಮ ಸ್ವಮಾನ ಹೀಗಿದೆ. ಎಲ್ಲರೂ ಇದನ್ನ ಪ್ರಾಕ್ಟೀಸ್ ಮಾಡಬೇಕು. ನಾನು ಸದಾ ಮಾತಾಪಿತರನ್ನು ಫಾಲೋ ಮಾಡುವ ಶುಭ ಭಾವನೆಯ ಕಿರೀಟ ಮತ್ತು ಆತ್ಮಿಕ ಸ್ಥಿತಿಯ ತಿಲಕಧಾರಿ ವಿಜಯಿ ಆತ್ಮನಾಗಿದ್ದೇನೆ. ಈ ಅದ್ಭುತವಾದ ಸ್ಮೃತಿಯಲ್ಲೇ ಇಡೀ ದಿನ ನಮ್ಮ ಪ್ರತಿಯೊಂದು ಕರ್ಮಗಳು ವ್ಯವಹಾರಗಳು ನಡೆಯಲಿ. ಇಂದು ಇಡೀ ದಿನ ಸ್ವಮಾನದಲ್ಲಿ ಇರಲು ಅಭ್ಯಾಸ ಮಾಡೋಣ. ಓಂ ಶಾಂತಿ. ಓಂ ಶಾಂತಿ.